ಹಲೋ ಗೈಸ್, ವೆಲ್ಕಮ್ ಟು ಡಾರ್ಕ್ ನೈಟ್ ಆರ್ಟ್ಸ್. ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಒಂದು ಹೊಸ ಡ್ರಾಯಿಂಗ್ ಮಾಡುವ. ರ್ಯಾಂಡಮ್ ಆಗಿ ನಾನು ಒಂದು ಇಮೇಜ್ ಸೆಲೆಕ್ಟ್ ಮಾಡಿದ್ದೇನೆ. ಅದನ್ನು ಇಲ್ಲಿ ಆ್ಯಪಿಗೆ ಅಪ್ಡೇಟ್ ಮಾಡುವ. ನೋಡ್ಬೋದು ನಿಮಗೆ ಇದು ಡ್ರಾಯಿಂಗ್ ಕಣ್ಣೆಲ್ಲ ಒಳ್ಳೆ ಕ್ಲಿಯರ್ ಆಗಿದೆ, ಸ್ವಲ್ಪ ಕ್ಲಾರಿಟಿ ಇದೆ. ಇಮೇಜ್ ಶೇಡಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬೋದು. ನೋಡ್ಬೋದು ನಿಮಗೆ ಪಕ್ಕಾ ಕ್ಲಾರಿಟಿ ಇದೆ. ಓಕೆ, ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಗ್ರಿಡ್ಡಲ್ಲಿ ಹೋಗಿ ಈ ಗ್ರಿಡ್ ಯೂಸ್ ಮಾಡಬಾರ್ದು, ಸೆಂಟರ್ ಲೈನ್ ಅದು ಯೂಸ್ ಮಾಡಬೇಕು. ಹೀಗೆ ನಾವಿಲ್ಲಿ ಯೂಸ್ ಮಾಡೋದು ಜಸ್ಟ್ ಸೆಂಟರ್ ಲೈನ್ ಮಾತ್ರ ಯೂಸ್ ಮಾಡೋದು. ಸೆಂಟರ್ ಲೈನ್ ಮಾತ್ರ ಹಾರಿಜಾಂಟಲ್. ರೆಫರೆನ್ಸ್ ಪೆನ್ಸಿಲ್ ಅಲ್ಲಿ ಜಸ್ಟ್ ತಗೊಳ್ಳೋದು. ಕಣ್ಣಿಂದ ಮಿಡ್ಲ್ ಲೈನ್ ಇಂದ ಈಚೆ ಕಣ್ಣು ಎಷ್ಟು ಬಿಡುತ್ತಾಗಿದೆ ಅಂತ ಫಸ್ಟ್ ಎರಡು ಸೆಂಟರ್ ಲೈನ್ ಬಿಡಿಸಬೇಕು, ವರ್ಟಿಕಲ್ ಅಂಡ್ ಹಾರಿಜಾಂಟಲ್. ಆಗ ನಿಮಗೆ ಈಸಿಯಾಗಿ ರೆಫರೆನ್ಸ್ ತೆಗಿಬಹುದು. ನೋಡ್ಬೋದು ಹೈಟ್, ಹೈಟ್ ಮಿಡ್ ಲೈನ್ ಇಂದ ಎಷ್ಟು ಹೈಟ್ ಇದೆ ಕಣ್ಣು ಅಂತೇಳಿ. ನಾವು ಸ್ವಲ್ಪ ಡ್ರಾಯಿಂಗ್ ದೊಡ್ಡದಾಗಿ ಬಿಡಿಸ್ತಾ ಇದ್ದೇವೆ ನೋಡಿ. ಆ ಥರ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ವರ್ಕ್ ಮಾಡಬೇಕು. ನಂತರ ಆಚೆ ಎಷ್ಟು ಇದೆ ಅಂತೇಳಿ, ಲೆಫ್ಟ್ ಸೈಡ್ಗೆ ಎಷ್ಟು, ರೈಟ್ ಸೈಡಲ್ಲಿ ಎಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ರೆಫರೆನ್ಸ್ ಆಗಿ ಈಸಿಯಾಗಿ ಡ್ರಾಯಿಂಗ್ ಮಾಡ್ಕೊಳ್ಳಿ. ಕರೆಕ್ಟ್ ಇಮೇಜ್ ಅನ್ನು ಅಬ್ಸರ್ವ್ ಮಾಡಿ ಹೀಗೆ ಬಿಡಿಸಬೇಕು. ಹೈಟ್ ನೋಡ್ಬೋದು, ಹೈಟ್ ಎಷ್ಟಿದೆ ಅಂತ. ಇಲ್ಲಿ ನಾವು ಸ್ವಲ್ಪ ಡ್ರಾಯಿಂಗ್ ದೊಡ್ಡದಾಗಿ ಮಾಡ್ತಿದ್ದೇವೆ, ಹಾಗಾಗಿ ಕರೆಕ್ಟಾಗಿ ರೆಫರೆನ್ಸ್ ಮೆಜರ್ಮೆಂಟ್ ಎಲ್ಲ ತಗೊಳ್ಬೇಕು. ನೋಡ್ಬೋದು ಫಸ್ಟಿಗೆ ಎಲ್ಲ ಮೆಜರ್ಮೆಂಟ್ ತೆಗೆದಾದ್ಮೇಲೆ ಈ ತರ ಬಿಡಿಸ್ಬೇಕು. ಕರೆಕ್ಟ್ ಅಬ್ಸರ್ವ್ ಮಾಡ್ತಾ ಬಿಡಿಸ್ಬೇಕು. ನೀವು ಗ್ರಿಡ್ ಹಾಕಿ ಯೂಸ್ ಮಾಡೋದಕ್ಕಿಂತ ಹೀಗೆ ಮಾಡಿದ್ರೆ ನಿಮಗೆ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡ್ಬೋದು, ಕಲಿಬೋದು. ನಿಮಗೆ ಫ್ರೀ ಹ್ಯಾಂಡ್ ಆಗಿ ಹೇಗೆ ಡ್ರಾಯಿಂಗ್ ಮಾಡೋದು ಅಂತೇಳಿ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಗ್ರಿಡ್ ಮೆಥಡ್ ಅನ್ನು ಅವಾಯ್ಡ್ ಮಾಡಿ ಈ ತರ ಡ್ರಾಯಿಂಗ್ ಮಾಡಿ. ನೋಡ್ಬೋದು ನಾನು ಹೇಗೆ ಕರೆಕ್ಟ್ ಇಮೇಜ್ ಅನ್ನು ಅಬ್ಸರ್ವ್ ಮಾಡ್ತಿದ್ದೇನೆ ಅಂತೇಳಿ. ಯಾವಾಗಲೂ ಲೈಟ್ ಆಗಿ ಮಾಡಿ, ಜಾಸ್ತಿ ಪ್ರೆಸ್ ಮಾಡಿ ಮಾಡಬೇಕು, ಯಾಕಂದ್ರೆ ಪೇಪರ್ ಹಾಳಾಗ್ತದೆ. ನೋಡ್ಬೋದು ಯಾವ ತರ ಮೆಜರ್ಮೆಂಟ್ ತಗೊಳ್ತಿದ್ದೇನೆ, ಎಷ್ಟು ಹೈಟ್ ಇದೆ ಇದರಲ್ಲಿ. ಅಷ್ಟು ಐಬ್ರೋ ಕೂಡ ಕಣ್ಣಿಂದ ಎಷ್ಟು ಹೈಟ್ ಇದೆ ಅಂತ ಹೇಳಿ ಮೆಜರ್ಮೆಂಟ್ ತಗೊಂಡು ಆದ್ಮೇಲೆ ಐಬ್ರೋ ಬಿಡಿಸ್ಬೇಕು. ಈಗ ಜಸ್ಟ್ ರಫ್ ಆಗಿ ಬಿಡಿಸಿ, ನಂತರ ಶೇಡಿಂಗ್ ಮಾಡುವಾಗ ನಾವು ಪರ್ಫೆಕ್ಟ್ ಆಗಿ ಮಾಡ್ತಾ ಹೋಗ್ಬೋದು. ಜಸ್ಟ್ ಔಟ್ಲೈನ್ ಜಸ್ಟ್ ಇದು. ಸೈಡಲ್ಲಿ ಅಷ್ಟು ಏನಿಲ್ಲ, ಕೂದಲೆಲ್ಲ ಜಸ್ಟ್ ಸೈಡ್ ಕಟ್ ಮಾತ್ರ ಮಾಡ್ತೀವಿ ಅಷ್ಟೇ. ನಿಮಗೆ ನೋಡ್ಬೋದು ಸೈಡಲ್ಲಿ ನಾನು ಇಮೇಜ್, ರೈಟ್ ಸೈಡಲ್ಲಿ ಇಮೇಜ್ ಇಟ್ಟಿದ್ದೀನಿ, ಅಬ್ಸರ್ವ್ ಮಾಡ್ಬೋದು. ಸೆಂಟ್ರಲ್ ಇಂದ ಮತ್ತೆ ರೆಫರೆನ್ಸ್ ತಗೊಳ್ತಿದ್ದೇನೆ.
ಸೈಡ್ ಎಷ್ಟು ಕೆನ್ನೆ ಎಷ್ಟು ಅಗಲ ಇದೆ ಅಂತ ಹೇಳಿ ನೋಡ್ಬೋದು. ಜಸ್ಟ್ ಮಾರ್ಕ್ ಮಾಡಿ ಅದೇ ತರ. ನಂತರ ಮೂಗು ಮಾಡಿದ್ರು ಕೂಡ ಆ ಥರ ಮೆಜರ್ಮೆಂಟ್ ತಗೊಳ್ಳೋದು, ಎಷ್ಟು ಹೈಟಿಗೆ ಇದೆ, ವರ್ಟಿಕಲ್ ಆಗಿ ಎಷ್ಟು ಹೈಟ್ ಇದೆ ಅಂತೇಳಿ ಆ ಥರ ಮಾರ್ಕ್ ಮಾಡಿ ಆಮೇಲೆ ಮೂಗು ಬಿಡಿಸೋದು. ಆಲ್ಸೋ ಇಮೇಜ್ ಅನ್ನು ಕರೆಕ್ಟ್ ಅಬ್ಸರ್ವ್ ಮಾಡ್ತಾ ಬಿಡಿಸ್ಬೇಕು. ನೋಡ್ಬೋದು ನಾನು ಹೇಗೆ ಬಿಡಿಸಿದೆ ಅಂತೇಳಿ. ಮೂಗು ಜಸ್ಟ್ ಮೆಜರ್ಮೆಂಟ್ ತಗೊಂಡು ನೋಡ್ಬೋದು ಎಷ್ಟು ಹೈಟ್ ಇದೆ ಅಂತೇಳಿ. ಕಣ್ಣಿಂದ ಮೂಗಿಗೆ ಇರುವ ಡಿಸ್ಟೆನ್ಸ್ ರಫಾಗಿ ಶೇಡಿಂಗ್ ರಫಾಗಿ ಬಿಡಿಸ್ಬೇಕು. ಮತ್ತೆ ಶೇಡ್ ಮಾಡುವಾಗೆಲ್ಲ ಅದು ಮಾಡ್ತಾ ಹೋಗೋಣ. ಫೈನಲಿ ಈಗ ನಾವು ಲಿಪ್ಸ್ ಕೂಡ ಆ ತರ ಮೂಗಿಂದ ಕೆಳಗಡೆ ಎಷ್ಟಿದೆ ಮೆಜರ್ಮೆಂಟ್ ಇದೆ ಅಂತ ಹೈಟ್ ಇದೆ ಅಂತ ಹೇಳಿ ಮಾರ್ಕ್ ಮಾಡಿ ನೋಡ್ಬೋದು. ಸೆಂಟ್ರಲ್ ಲೈನ್ ಇಂದ ಈಚೆಗಡೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿ ಮಾರ್ಕ್ ಮಾಡಿ ಆ ತರ ಮಾಡಬೇಕು. ಎಲ್ಲ ಮೆಜರ್ಮೆಂಟ್ ಜಸ್ಟ್ ಪೆನ್ಸಿಲ್ ಅಲ್ಲಿ ತಗೊಳ್ಳೋದು. ಈಗ ಗ್ರಿಡ್ ಮಾತ್ರ ಯೂಸ್ ಮಾಡಿದ್ರೆ ಗ್ರಿಡ್ ಅಲ್ಲಿ ಈಸಿಯಾಗಿ ಮಾಡ್ಬೋದು, ಆದ್ರೆ ಆದಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ. ಅದು ಕೂಡ ನಾವು ಡ್ರಾಯಿಂಗ್ ಮಾಡುವಾಗ ಫ್ರೀ ಹ್ಯಾಂಡ್ ಕಲೀಲಿಕ್ಕೆ ಆಗಲ್ಲ ಆ ಥರ ಮಾಡಿ. ಹಾಗಾಗಿ ಅವಾಯ್ಡ್ ಗ್ರಿಡ್ ಮೆಥಡ್. ನೋಡ್ಬೋದು ಆಲ್ಮೋಸ್ಟ್ ಆಗಿ ಎಲ್ಲ ಬಿಸಿ ಆಗಿದೆ ಲಿಪ್ಸ್ ಎಲ್ಲ. ಸೈಡ್ ಇಲ್ಲಿವರೆಗೆ ಬರ್ತದೆ ಡ್ರಾಯಿಂಗ್ ಇದೆ ಅಷ್ಟೇ. ಹಾಫ್ ಫೇಸ್ ಲೈಟ್ ಆಗಿ ಶೇಡ್ ಇದ್ದು ಕೂಡ ಮಾರ್ಕ್ ಮಾಡ್ತಿದ್ದೇನೆ. ಮಾಡ್ಬೇಕಂತಿಲ್ಲ, ಮತ್ತೆ ಶೇಡ್ ಮಾಡುವಾಗ ಮಾಡ್ಬೋದು. ಅದು ನೋಡ್ಬೋದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತ ಇರೇಸ್ ಮಾಡಬೇಕು. ಓಕೆ, ಫೈನಲ್ ಆಗಿ ಈ ತರ ಬಂದಿದೆ. ಈಗ ಇನ್ನು ಜಸ್ಟ್ ಲಾಸ್ಟಿಗೆ ಕ್ರಾಸ್ ಚೆಕ್ ಮಾಡ್ತಾ ಹೋಗಿ ನೋಡಿ, ಕ್ರಾಸ್ ಚೆಕ್ ಮಾಡ್ಬೋದು. ಹೈಟ್ ಎಲ್ಲ ಲಿಪ್ಸ್ ಇದ್ದು ಹೈಟ್ ಮತ್ತೆ ಸೈಡ್ ಇದ್ದು ಹೈಲೈಟ್ಸ್ ಬರ್ತಲ್ಲ ಅದೊಂದು ಹೈಟ್. ಫೈನಲ್ ಆಗಿ ಈ ತರ ಔಟ್ಲೈನ್ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಶೇಡಿಂಗ್ ಯಾವ ತರ ಮಾಡೋದು ಅಂತೇಳಿ ನೋಡ್ಬೋದು. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಡಾರ್ಕ್ ನೈಟ್ ಆರ್ಟ್ಸ್ ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.